ಜಗಲಿಕಟ್ಟೆ. ಇವತ್ತು ಏನೆಲ್ಲ ರೆಡಿ ಇದೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ. ಉತ್ಸಾಹೋ ಬಲವಾನ್ ಆರ್ಯ ನಾಸ್ತಿ ಉತ್ಸಾಹಾತ್ ಪರಂ ಬಲಂ ಸೋತ್ಸಾಹಸ್ಯ ಲೋಕೇಶು ನ ಕಂಚಿದಪಿ ದುರ್ಲಭಂ. ಜೀವನದಲ್ಲಿ ಉತ್ಸಾಹವೇ ಮುಖ್ಯ. ಉತ್ಸಾಹಕ್ಕಿಂತ ಮಿಗಿಲಾದ ಬಲವಿಲ್ಲ. ಉತ್ಸಾಹದಿಂದ ಕೂಡಿದವನಿಗೆ ಲೋಕದಲ್ಲಿ ಸಿಗದೇ ಇರುವುದು ಯಾವುದೂ ಇಲ್ಲ. ಇದು ಈ ಸುಭಾಷಿತ ತಾತ್ಪರ್ಯ. ಚಿಕ್ಕಿಯ ಥರ ಪೈಲಟ್ ಆಗಬೇಕು ಅನ್ನೋ ಉತ್ಸಾಹದಿಂದ ಇದ್ದ ಮಯೂರಿ ಕಥೆ ಕೇಳೋಣ ಇವತ್ತು ಬನ್ನಿ. ಇವತ್ತು ನೀವು ಕೇಳ್ತಾ ಇದ್ದೀರಾ ಮಯೂರಿ ಕಥೆ. ಒಂದು ಶನಿವಾರ ಅದು. ಮಯೂರಿ ಆವತ್ತು ತುಂಬಾ ಎಕ್ಸೈಟೆಡ್ ಆಗಿದ್ಲು. ಶಾಲೆ ಯಾವಾಗ ಮುಗಿಯುತ್ತಪ್ಪ ಅಂತ ಕಾಯ್ತಾ ಇದ್ಲು. ಅಂತ ಸ್ಕೂಲ್ ಬೆಲ್ ಆಗಿದ್ದೇ ತಡ ಪಾರ್ಕಿಂಗ್ ಲಾಟಲ್ಲಿದ್ದ ಅವಳು ಸೈಕಲ್ ತಗೊಂಡು ಮನೆ ಕಡೆ ರೊಯ್ ಅಂತ ಓಡಿಸ್ಕೊಂಡು ಬರ್ತಾ ಇದ್ಲು. ಅಲ್ಲೇ ಪಕ್ಕದಲ್ಲಿದ್ದ ಅವಳ ಫ್ರೆಂಡ್ ಟಿಮ್ಮಿ ಕೇಳ್ದ, ಹೇ ಮಯೂರಿ, ಏನೇ ಇಷ್ಟು ಅರ್ಜೆಂಟ್ ಇವತ್ತು ಮನೆಗೆ ಹೋಗೋಕ್ಕೆ? ಮಯೂರಿ ಹೇಳಿದ್ಲು, ಹೇ ಟಿಮ್ಮಿ, ಇವತ್ತು ನನ್ನ ಚಿಕ್ಕಿ ಮಾಯಾ ಬರ್ತಿದ್ದಾರೆ ಕಣೋ. ಪೈಲಟ್ ಮಾಯಾ ಅಂತ ಹೇಳಿದ್ನಲ್ಲ, ಅವರೇ. ಅವ್ರ ಮನೆಗೆ ಬಂದಾಗೆಲ್ಲ ನನಗೆ ವಿಮಾನದ ಬಗ್ಗೆ ತುಂಬ ಕಥೆಗಳನ್ನ ಹೇಳ್ತಾರೆ. ಅದಕ್ಕೆ ಇವತ್ತು ಮನೆಗೆ ಹೋಗಕ್ಕೆ ಕಾಯ್ತಾ ಇದ್ದೀನಪ್ಪ ನಾನು. ಸರಿ ಲೇಟ್ ಆಗ್ತಿದೆ, ಟಾಟಾ, ಬಾಯ್ ಬಾಯ್ ಅಂತ ಹೇಳಿ ಟ್ರಿನ್ 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 ಅಂದ್ಕೊಂಡು ಸೈಕಲ್ನ ಜೋರಾಗಿ ಓಡಿಸ್ಕೊಂಡು ಮನೆ ಕಡೆ ಹೋದ್ಲು. ಮನೆಗೆ ಹೋಗಿದ್ದೆ ತಡ ಮಯೂರಿ ಚಿಕ್ಕಿಗೆ ಓಡ್ ಹೋಗಿ ಹಗ್ ಮಾಡಿ ಹಾಯ್ ಚಿಕ್ಕಿ ಅಂತ ಹೇಳಿ ಮಾತಾಡಕ್ಕೆ ಕೂತ್ಕೊಂಡ್ಬಿಟ್ಲು. ಮಯೂರಿ ಅವರಮ್ಮ ಬಂದು, ಮಯೂರಿ, ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಬಾ ಹೋಗು, ಮಾಯಾ ಎಲ್ಲಿಗೂ ಹೋಗಲ್ಲ, ಇವತ್ತಿಲ್ಲೇ ಇರ್ತಾಳೆ ಅಂತ ಹೇಳಿದ್ದೆ ತಡ ಮಯೂರಿಗೆ ಖುಷಿನೋ ಖುಷಿ. ಮಯೂರಿ ಫ್ರೆಶ್ ಆಗಿ ಬಂದ್ಲು. ಚಿಕ್ಕಿ ಅವಳ ಕೈಗೆ ಸರ್ಪ್ರೈಸ್ ಗಿಫ್ಟ್ ಒಂದು ಕೊಟ್ಟರು. ಥ್ಯಾಂಕ್ಸ್ ಚಿಕ್ಕಿ. ಏನಿದು, ಏನಿದೆ ಇದ್ರೊಳಗೆ ಅಂತ ಕೇಳಿದ್ಲು ಮಯೂರಿ. ನೀನೇ ಓಪನ್ ಮಾಡಿ ನೋಡು ಅಂತ ಮಾಯಾ ಚಿಕ್ಕಿ ಹೇಳಿದರು. ಮಯೂರಿ ಹೀಗೆ ಓಪನ್ ಮಾಡಿ ನೋಡಿದ್ರೆ ಒಳಗೇನಿದೆ, ರಿಮೋಟ್ ಕಂಟ್ರೋಲ್ಡ್ ಏರೋಪ್ಲೇನ್. ಏರೋಪ್ಲೇನ್ ಏರೋಪ್ಲೇನ್, ಥ್ಯಾಂಕ್ಸ್ ಅಗೇನ್ ಚಿಕ್ಕಿ ಅಂತ ಹೇಳಿದ್ಲು. ಮಯೂರಿಗೆ ಆಕಾಶದಲ್ಲಿ ಹಾರುವಂತಹ ವಿಮಾನಗಳು ಅಂದರೆ ಎಲ್ಲೆಲ್ಲದಿಷ್ಟ. ಇನ್ನೂ ಒಂಥರ ಕುತೂಹಲ ಅವಳಿಗೆ ವಿಮಾನಗಳು ಅಂದರೆ. ಫ್ರೀ ಟೈಮ್ ಇದ್ದಾಗ ಪೇಪರಲ್ಲಿ ಏರೋಪ್ಲೇನ್ ಮಾಡೋದು, ಅವಳು ಚಿಕ್ಕಿ ಪೈಲಟ್ ಮನೆಗೆ ಬಂದಾಗ ಏರೋಪ್ಲೇನ್ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಳೋದು, ಪೇಪರಲ್ಲಿ ಬುಕ್ಸಲ್ಲಿ ವಿಮಾನಗಳ ಬಗ್ಗೆ ಓದೋದು, ಇದೇ ಮಾಡ್ತಾಯಿದ್ಲು ಯಾವಾಗಲೂ. ನೀವು ಯಾವಾಗಾದರೂ ಈ ವಿಮಾನ ಹಾರಿಸುವಂತಹ ಪೈಲಟ್ ಆಗಬೇಕು ಅಂತ ಕನಸು ಕಂಡಿದ್ದೀರಾ? ಮಯೂರಿಗಂತೂ ವಿಮಾನ ನೋಡಿದಾಗೆಲ್ಲ ಅದೇ ಆಸೆ. ಒಂದಿನ ನಾನು ಸಹ ಮಾಯಾ ಚಿಕ್ಕಿ ಥರ ವಿಮಾನ ಹಾರಿಸ್ಬೇಕು ಅಂತ. ಅವತ್ತು ರಾತ್ರಿ ಪೈಲಟ್ ಮಾಯಾ ಚಿಕ್ಕಿ ಹೇಳೋ ಕಥೆ ಎಲ್ಲ ಕೇಳ್ತಾ ಅವ್ರ ಜೊತೆನೇ ಮಲಗಿದ್ಲು. ಚಿಕ್ಕಿಗೆ ಹೇಳಿದ್ಲು, ಚಿಕ್ಕಿ ಚಿಕ್ಕಿ, ನನಗೂ ನಿನ್ನ ಥರ ಪೈಲಟ್ ಆಗಬೇಕು. ಮಾಯಾ ಚಿಕ್ಕಿ ಹೇಳಿದರು, ಮಯೂರಿ ಪುಟ್ಟ, ಖಂಡಿತವಾಗೂ ಸಾಧ್ಯ ಅದು. ಇವಾಗ ಮಲ್ಕೋ, ನಾಳೆ ನಿನಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಇದನ್ನು ಕೇಳಿ ಮಯೂರಿಗೆ ಇನ್ನೂ ಖುಷಿ. ನಾಳೆ ಯಾವಾಗತ್ತೆ ಅಂತ ಕಾಯ್ತಾ ಮಲ್ಕೊಂಡ್ಲು. ನೆಕ್ಸ್ಟ್ ಡೇ ಚಿಕ್ಕಿ ಮಯೂರಿನ ಏರ್ಪೋರ್ಟಿಗೆ ಕರ್ಕೊಂಡು ಹೋದರು. ವಿಮಾನಗಳನ್ನೆಲ್ಲ ಆದಷ್ಟು ಹತ್ತಿರದಿಂದ ತೋರಿಸೋಣ ಅಂತ. ಆಕಾಶದ ಕಡೆ ಹಾರ್ತಿದ್ದ ಒಂದು ಪ್ಲೇನ್ನ ತೋರಿಸಿ, ಹೇ ಮಯೂರಿ, ಅಲ್ಲಿ ನೋಡು, ಅಲ್ಲಿ ಹಾಂ, ನಾನು ಅದೇ ಥರ ವಿಮಾನ ಹಾರಿಸೋದು ಅಂತ ಕೈ ಮಾಡಿ ಒಂದು ವಿಮಾನದ ಕಡೆ ತೋರಿಸಿದ್ರು. ವಿಮಾನ ಹೇಗೆ ಟೇಕ್ ಆಫ್ ಆಗುತ್ತೆ, ಲ್ಯಾಂಡಿಂಗ್ ಹೇಗೆ ಮಾಡ್ತಾರೆ, ಪೈಲಟ್ಗಳೆಲ್ಲ ಕೂತ್ಕೋತಾರಲ್ವಾ ಕಾಕ್ಪಿಟ್, ಅಲ್ಲಿರೋ ಬಟನ್ಸ್ ಎಲ್ಲ ಹೇಗೆ ಯೂಸ್ ಮಾಡ್ತಾರೆ ಎಲ್ಲದನ್ನು ಹೇಳಿದರು ಮಾಯಾ ಚಿಕ್ಕಿ. ಅಲ್ಲಿಂದ ಮುಂದೆ ಅವರು ಹಲವಾರು ವಿಮಾನಗಳನ್ನ ನೋಡಿ ಅದಕ್ಕೆ ಟಾಟಾ ಬಾಯ್ ಬಾಯ್ ಮಾಡಿ ಏರ್ಪೋರ್ಟ್ ಸುತ್ತ ಒಂದು ರೌಂಡ್ ಹಾಕ್ಕೊಂಡು ಮನೆಗೆ ಬಂದರು. ಹೀಗೆ ಪ್ರತಿ ಸಲ ಮಾಯಾ ಚಿಕ್ಕಿ ಬಂದಾಗ ಅವ್ರ ಕಥೆಗಳನ್ನೆಲ್ಲ ಕೇಳಿ ಇನ್ಸ್ಪೈರ್ ಆಗಿ ಪೈಲಟ್ ಆಗಲೇಬೇಕು ಅಂತ ಅಂದ್ಕೊಂಡು ಅದ್ರ ಕಡೆ ಹೆಚ್ಚಿನ ಶ್ರಮ ಹಾಕಕ್ಕೆ ಶುರು ಮಾಡಿದ್ಲು. ಎಷ್ಟು ಥರ ವಿಮಾನಗಳಿದೆ, ವಿಮಾನ ಹೇಗೆ ಓಡುತ್ತೆ, ವಿಮಾನ ಓಡ್ಸೋಕ್ಕೆ ಏನೆಲ್ಲ ಬೇಕು, ಎಲ್ಲದನ್ನೂ ಕಲಿತಾ ಇದ್ಲು ಮಯೂರಿ. ಅವಳು ದೊಡ್ಡೋಳಾದ್ಮೇಲೆ ಏನಾದ್ಲು ಅಂತ ಗೆಸ್ ಮಾಡಿ ನೋಡೋಣ.
ಯೆಸ್, ರೈಟ್. ಕೊನೆಗೂ ಮಯೂರಿ ಕನಸು ನನಸಾಗಿತ್ತು. ಮಯೂರಿ ಕ್ಯಾಪ್ಟನ್ ಮಯೂರಿ ಆದ್ಲು. ಇಂಡಿಯನ್ ಏರ್ಫೋರ್ಸ್ ಜಾಯ್ನ್ ಆಗಿ ಯುದ್ಧ ವಿಮಾನಗಳನ್ನು ಓಡಿಸುವಂತಹ ಪೈಲಟ್ ಆದ್ಲು ನಮ್ಮ ಮಯೂರಿ. ಇದು ಮಯೂರಿ ಕಥೆ. ಅಕ್ಟೋಬರ್ 8 ಇಂಡಿಯನ್ ಏರ್ಫೋರ್ಸ್ ಡೇ, ಅಂದರೆ ಭಾರತೀಯ ವಾಯುಸೇನೆ ದಿನ. ಹಾಗಾಗಿ ಇವತ್ತು ನಮ್ಮ ವಾಯುಸೇನೆ ಬಗ್ಗೆನೇ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಬರೋಣ ಬನ್ನಿ. ಅಕ್ಕ, ಈಗ ಕಥೆಯಲ್ಲಿ ಮಯೂರಿ ಪೈಲಟ್ ಆದ್ಲು, ಅದು ಗೊತ್ತಾಯ್ತು. ಆದರೆ ಏರ್ಫೋರ್ಸ್ ಸೇರಿದ್ಲು ಅಂದ್ರಲ್ಲ, ಅಂದರೆ ಏನು? ನೀನು ಆರ್ಮಿ ಬಗ್ಗೆ, ಸೈನಿಕರ ಬಗ್ಗೆ ಕೇಳಿದೀಯ ಅಲ್ವಾ? ಹ್ಞೂ, ಗೊತ್ತು, ಕೇಳಿದ್ದೀನಿ. ಹಾ, ಅವರು ಹೇಗೆ ಭಾರತದ ಬಾರ್ಡರ್ನ ಕಾಯ್ತಾರೋ, ಆಕಾಶದಲ್ಲಿ ನಮ್ಮ ದೇಶದ ಬಾರ್ಡರ್ನ ಅಂದರೆ ಗಡಿ ಕಾಯೋಕೆ ಅಂತ ಇರೋದು ಏರ್ಫೋರ್ಸ್. ಆಕಾಶದ ಈ ಗಡಿ ಬರೀ ಕಣ್ಣಿಗೆ ಕಾಣಿಸಲ್ಲ, ರೇಡಾರಲ್ಲಿ ಕಾಣಿಸುತ್ತೆ. ಅದನ್ನ ಪ್ರೊಟೆಕ್ಟ್ ಮಾಡೋದು IAF ಅಂದರೆ ಇಂಡಿಯನ್ ಏರ್ಫೋರ್ಸ್. ಮಿಗ್, ರಫೇಲ್, ಮಿರಾಜ್ ಈ ಥರ ಬೇರೆ ಬೇರೆ ವಿಮಾನಗಳು, ಚೇತಕ್, ಚೀತಾ ಥರ ಬೇರೆ ಬೇರೆ ಹೆಲಿಕಾಪ್ಟರ್ಗಳೆಲ್ಲ ಇದಕ್ಕೆ ಬಳಕೆ ಆಗುತ್ತೆ. ಇವುಗಳ ಟೀಮ್ ಅಂತ ಇರುತ್ತೆ, ಅದಕ್ಕೆ ಸ್ಕ್ವಾಡ್ರನ್ ಅಂತ ಹೇಳ್ತಾರೆ. ಇವೆಲ್ಲದರ ಲೀಡರ್, ಮೇನ್ ಲೀಡರ್ ಅಂದರೆ ಏರ್ ಚೀಫ್ ಮಾರ್ಷಲ್. ಓಹೋ, ತುಂಬ ಜನ ಪೈಲಟ್ಗಳು ಇರ್ತಾರೆ. ಹೌದು, ಆದರೆ ಏರ್ಫೋರ್ಸ್ ಅಂದರೆ ಬರೀ ಪೈಲಟ್ಗಳು, ವಿಮಾನ ಹಾರಿಸೋದಷ್ಟೇ ಕೆಲಸ ಅಂತ ಅಲ್ಲ. ಬೇರೆ ಬೇರೆ ಕೆಲಸ, ಬೇರೆ ಬೇರೆ ಬ್ರ್ಯಾಂಚ್ಗಳು ಇರುತ್ತೆ. ಈಗ ವಿಮಾನ ಎಷ್ಟು ಎತ್ತರದಲ್ಲಿ ಹಾರಬೇಕು, ಯಾವ ಕಡೆ ಹೋಗಬೇಕು ಅನ್ನೋದನ್ನೆಲ್ಲ ರೇಡಿಯೋದಲ್ಲಿ ಅವರಿಗೆ ಹೇಳಿ ಹೆಲ್ಪ್ ಮಾಡೋಕೆ ಕಂಟ್ರೋಲರ್ಸ್ ಅಂತ ಇರ್ತಾರೆ. ಈಗ ಕಾರ್ಗಳೆಲ್ಲ ಎಲ್ಲಿ ಹೋಗಬೇಕು ಅಂತ ಹೇಳೋಕ್ಕೆ ಟ್ರಾಫಿಕ್ ಪೊಲೀಸ್ ನಿಂತಿರ್ತಾರಲ್ಲ, ಆ ಥರ. ವಿಮಾನ ಹಾಳಾದರೆ ಸರಿ ಮಾಡೋಕೆ, ಅದನ್ನ ಮೇಂಟೆನೆನ್ಸ್ ನೋಡ್ಕೊಳ್ಳೋಕೆ ಅಂತ ಟೆಕ್ನಿಕಲ್ ಬ್ರ್ಯಾಂಚ್ ಅಂತ ಇರುತ್ತೆ. ಹೀಗೆ ಲಾಜಿಸ್ಟಿಕ್ಸ್, EMT ಆಫೀಸರ್ಸ್, ಅಕೌಂಟ್ ಆಫೀಸರ್ಸ್ ಅಂತೆಲ್ಲ ಇರ್ತಾರೆ. ಇವೆಲ್ಲ ಒಟ್ಟಿಗೆ ಸೇರಿ ಏರ್ಫೋರ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ಹೇಗೆ ಸೇರೋದು? ಎಕ್ಸಾಮ್ ಬರಿಬೇಕಾ? ಹೌದು, PUC ಮುಗಿದ ನಂತರ ಎಕ್ಸಾಮ್ ಬರಿಬಹುದು. ಪಾಸ್ ಆದರೆ 3 ವರ್ಷ ಕೋರ್ಸ್, ಆಮೇಲೆ 1 ವರ್ಷ ಟ್ರೈನಿಂಗ್ ಇರುತ್ತೆ. ಅದೇ ಯಾವುದಾದ್ರೂ ಡಿಗ್ರಿ ಆಗಿದ್ರೆ ಬೇರೆ ಎಕ್ಸಾಮ್ ಇರುತ್ತೆ. ಅದರಲ್ಲಿ ಪಾಸ್ ಆದರೆ ನೆಕ್ಸ್ಟ್ ಇಂಟರ್ವ್ಯೂ ಮತ್ತೆ 1 ವರ್ಷ ಟ್ರೈನಿಂಗ್ ಇರುತ್ತೆ. ಈ ಟ್ರೈನಿಂಗ್ ಅಷ್ಟು ಈಸಿ ಇರಲ್ಲ. ಫಿಸಿಕಲ್ ಟ್ರೈನಿಂಗ್ ಜೊತೆ ಶಿಸ್ತು, ಸಮಯ ಪಾಲನೆ ಬಗ್ಗೆನೂ ಸ್ಟ್ರಿಕ್ಟ್ ಆಗಿ ಟ್ರೈನಿಂಗ್ ಕೊಡ್ತಾರೆ. ಟೈಮ್ಗೆ, ಒಂದೊಂದು ನಿಮಿಷಕ್ಕೂ ಹೇಗೆ ವ್ಯಾಲ್ಯೂ ಕೊಡಬೇಕು ಅನ್ನೋದನ್ನ ಕಲಿಸ್ತಾರೆ. ಮತ್ತೆ ಟೀಮ್ ವರ್ಕ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಇಲ್ಲಿ. ಮುಂದೆ ಟೀಮಲ್ಲೇ ಕೆಲಸ ಮಾಡಬೇಕಲ್ವಾ, ಅದಕ್ಕೆ ಆಗ್ಲಿಂದಾನೇ ಮಾನಸಿಕವಾಗಿ ರೆಡಿ ಮಾಡ್ತಾರೆ. ಈಗ ನಿಮ್ಮ ಸ್ಕೂಲಲ್ಲಿ ಬೇರೆ ಬೇರೆ ಹೌಸ್ ಅಂತ ಇರುತ್ತೆ, ಅವ್ರ ಮಧ್ಯೆ ಕಾಂಪಿಟೇಷನ್ ಇರುತ್ತೆ ಅಲ್ವಾ? ಹಾಗೆ ಇವರಲ್ಲೂ ಬೇರೆ ಬೇರೆ ಟೀಮ್ ಅಂತ ಮಾಡ್ತಾರೆ. ಈ ಟ್ರೈನಿಂಗ್ ಎಲ್ಲ ಮುಗಿತಾ ಬಂದ ಹಾಗೆ ಕ್ಯಾಂಪ್ ಅಂತ ಮಾಡ್ತಾರೆ. ಅದರಲ್ಲಿ ಈ ಟೀಮ್ಗಳ ಮಧ್ಯೆ ಬೇರೆ ಬೇರೆ ಕಾಂಪಿಟೇಷನ್ನ ಮಾಡ್ತಾರೆ. ವಿನ್ನರ್ ಟೀಮನ್ನು ಸೆಲೆಕ್ಟ್ ಮಾಡ್ತಾರೆ. ಅದೇ ಟ್ರೈನಿಂಗ್ ಆಗೋವಾಗ ಒಬ್ಬರು ಏನಾದರೂ ತಪ್ಪು ಮಾಡಿದ್ರೆ ಅಥವಾ ರೂಲ್ಸ್ ತಪ್ಪಿದ್ರೆ ಇಡೀ ಟೀಮ್ಗೆ ಪನಿಷ್ಮೆಂಟ್ ಇರುತ್ತೆ. ಹಾಗೆಲ್ಲ ಇರುತ್ತಾ? ಹೌದು, ಸ್ಟ್ರಿಕ್ಟ್ ಅಂತ ಅನ್ಸಿದ್ರು ಇದೆಲ್ಲ ಇರೋದು ಒಂದು ಟೀಮ್ ಅವರೆಲ್ಲ ಕೆಲಸ ಮಾಡೋದನ್ನ ಕಲೀಲಿ ಅಂತ. ಬರೀ ಕಷ್ಟ ಈ ಏರ್ಫೋರ್ಸ್ ಟ್ರೈನಿಂಗ್ ಅಂತ ಅನ್ಕೋಬೇಡ. ಮತ್ತೆ ಇವರಿಗೆ ಅಡ್ವೆಂಚರಸ್ ಸ್ಪೋರ್ಟ್ಸ್ ಥರ ಅಂದರೆ ಮೌಂಟೇನಿಯರಿಂಗ್, ಬಂಜಿ ಜಂಪಿಂಗ್, ಪ್ಯಾರಾಗ್ಲೈಡಿಂಗ್ ಥರದ್ದೆಲ್ಲ ಕೋರ್ಸ್ ಇರುತ್ತೆ. ಟ್ರೈನಿಂಗ್ ಆದಮೇಲೆ ಬೇರೆ ಬೇರೆ ಕಡೆ ಪೋಸ್ಟಿಂಗ್ ಇರುತ್ತೆ. ಸೊ ದೇಶದ ಬೇರೆ ಬೇರೆ ಕಡೆ ಹೋಗಿ ದೇಶಕ್ಕೆ ಸೇವೆ ಸಲ್ಲಿಸ್ಬೋದು. ಯಾವಾಗಲೂ ಯುದ್ಧ ಇರಲ್ವಲ್ಲ, ಬೇರೆ ದಿನ ಅವರೆಲ್ಲ ಏನು ಮಾಡ್ತಾರೆ? ಏರ್ಫೋರ್ಸಲ್ಲಿ ಪ್ರತಿದಿನ ವಿಮಾನಗಳನ್ನ ಹಾರಿಸೋ ಎಕ್ಸಸೈಸ್ ಮಾಡ್ತಾರೆ, ಎಲ್ಲ ಸಮಯದಲ್ಲೂ ರೆಡಿ ಇರಬೇಕು ಅಂತ. ಅದಲ್ಲದೆ ರೆಸ್ಕ್ಯೂ ಆಪರೇಷನ್ಗಳಲ್ಲೆಲ್ಲ ಇವರು ಹೆಲ್ಪ್ ಮಾಡ್ತಾರೆ. ಪ್ರವಾಹ ಬಂದಾಗ, ನೆರೆ ಹಾವಳಿ ಬಂದಾಗ, ಭೂಕಂಪ ಬಂದಾಗ ನಿರಾಶ್ರಿತರನ್ನೆಲ್ಲ ಕಾಪಾಡೋಕ್ಕೆಲ್ಲ ಈ ಥರದ ಕೆಲಸದಲ್ಲೆಲ್ಲ ಇವರು ಹೆಲ್ಪ್ ಮಾಡ್ತಾರೆ.
ಈಗ ಕೋವಿಡ್ ಟೈಮಲ್ಲಿ ಏರ್ಫೋರ್ಸ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಆಪರೇಷನ್ ಸಂಜೀವಿನಿ ಅಂತ ಮಾಡಿ ದೇಶದ ಬೇರೆ ಬೇರೆ ಭಾಗಕ್ಕೆ ಔಷಧಿಗಳನ್ನ, ಬೇರೆ ಬೇರೆ ಎಕ್ವಿಪ್ಮೆಂಟ್ಗಳನ್ನೆಲ್ಲ ಹಂಚಿದ್ದಾರೆ. ಹಾಗೆಯೇ ಬೇರೆ ಬೇರೆ ದೇಶದಲ್ಲಿ ಲಾಕ್ಡೌನ್ ಆದಾಗೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ರಲ್ಲ ಭಾರತೀಯರು, ಅವರನ್ನೆಲ್ಲ ನಮ್ಮ ದೇಶಕ್ಕೆ ವಾಪಸ್ ಕರ್ಕೊಂಡು ಬಂದಿರೋದು ಏರ್ಫೋರ್ಸ್ ಅವರೇನೆ. ವಾವ್, ನಮ್ಮ ದೇಶ ಕಾಯೋ ಏರ್ಫೋರ್ಸ್ ಬಗ್ಗೆ ಇಷ್ಟು ದಿನ ಸರಿಯಾಗಿ ಗೊತ್ತೇ ಇರಲಿಲ್ಲ. ಇದನ್ನೆಲ್ಲ ಕೇಳ್ತಾ ಇದ್ರೆ ನಮ್ಮ ಏರ್ಫೋರ್ಸ್ ಬಗ್ಗೆ ಹೆಮ್ಮೆ ಅನ್ಸುತ್ತೆ ಅಲ್ವಾ? ನನಗೂ ಯುದ್ಧದ ವಿಮಾನ ನೋಡಬೇಕು ಅನ್ನಿಸ್ತಾ ಇದೆ. ಎಲ್ಲಿ ನೋಡಬಹುದು ಅಕ್ಕ? ರಿಪಬ್ಲಿಕ್ ಡೇ ದಿನ, ಇಂಡಿಪೆಂಡೆನ್ಸ್ ಡೇ ದಿನ ಎಲ್ಲ ಫ್ಲೈ ಪಾಸ್ ಥರ ಶೋ ಇರುತ್ತೆ. ಆಗ ಟಿ ವಿನಲ್ಲಿ ನೋಡ್ಬೋದು. ಹತ್ತಿರದಿಂದ ನೋಡಬೇಕು ಅಂದರೆ ಏರೋ ಇಂಡಿಯಾ ಶೋ ಅಂತ ಬೆಂಗಳೂರಲ್ಲಿ 2 ವರ್ಷಕ್ಕೊಂದ್ಸಲ ಆಗುತ್ತೆ. ಆಗ ಎಲ್ಲ ಥರದ ಯುದ್ಧ ವಿಮಾನಗಳನ್ನ ಅಲ್ಲಿ ನೋಡ್ಬೋದು. ಆಕಾಶದಲ್ಲಿ ಬೇರೆ ಬೇರೆ ಥರ ಹಾರಾಡಿ ಫಾರ್ಮೇಷನ್ಗಳನ್ನ ಮಾಡೋದನ್ನು ನೋಡ್ಬೋದು. ಆಗ ಇವರ ಮೋಟೋ ಏನಪ್ಪ ಅಂತಂದರೆ ನಭಸ್ಪೃಶಂ ದೀಪ್ತಂ, ಟಚ್ ದ ಸ್ಕೈ ವಿತ್ ಗ್ಲೋರಿ, ಅಂದರೆ ವೈಭವದಿಂದ ಆಕಾಶವನ್ನು ಸ್ಪರ್ಶಿಸಿ ಅಂತ. ಎಲ್ಲ ನೋಡ್ತಾ ಇದ್ರೆ ಆ ಮೋಟೋ ಇದ್ದಿದ್ದು ಸಾರ್ಥಕ ಅಂತ ಅನಿಸುತ್ತೆ. ಸರಿ, ಹೀಗೆ ಹೇಳ್ತಾ ಹೋದರೆ ಇನ್ನೂ ತುಂಬ ಇದೆ. ಇವತ್ತಿಗೆ ಇಷ್ಟು ಸಾಕು. ಈಗ ಇದ್ರ ಬಗ್ಗೆನೇ ಯಾವುದಾದ್ರೂ ಚಟುವಟಿಕೆ ಇದೆಯಾ ಅಂತ ನೋಡೋಣ ಬಾ. ಯುದ್ಧ ವಿಮಾನಗಳ ಬಗ್ಗೆ ಕೇಳಿದ್ರಿ. ಈಗ ನಿಮ್ಮದೇ ಆದ ಸ್ಕ್ವಾಡ್ರನ್ ರೆಡಿ ಮಾಡ್ಕೋತೀರಾ? ಪೇಪರ್ನ ಯೂಸ್ ಮಾಡಿಕೊಂಡು ಬೇರೆ ಬೇರೆ ರೀತಿಯ ಏರೋಪ್ಲೇನ್ ಅಂದರೆ ವಿಮಾನಗಳನ್ನ ತಯಾರು ಮಾಡ್ಕೊಳ್ಳಿ. ಇದನ್ನೆಲ್ಲ ಇಟ್ಕೊಂಡು ನಿಮ್ಮ ಏರ್ಫೋರ್ಸ್ ಸ್ಕ್ವಾಡ್ರನ್ ರೆಡಿ ಪ್ರಿಟೆಂಡ್ ಪ್ಲೇಗೆ ತಯಾರಾಗಿ. ಇಲ್ಲ ಅಂದರೆ ನಿಮ್ಮದೇ ಕಾಕ್ಪಿಟ್ ಮಾಡ್ಕೋಬೋದು, ಗೊತ್ತಾ? ಈ ಪೈಲಟ್ಸ್ಗಳು ಸಿಮ್ಯುಲೇಟರ್ ಎಂಬ ಸಾಧನನ ಬಳಸ್ಕೊಂಡು ವಿಮಾನಗಳನ್ನ ಹಾರಿಸೋದಕ್ಕೆ ಕಲಿತಾರೆ. ಈ ಸಿಮ್ಯುಲೇಟರ್ ಒಂದು ರೀತಿಯಲ್ಲಿ ವಿಡಿಯೋ ಗೇಮ್ ಥರ ಇರುತ್ತೆ. ನಾವು ವಿಮಾನದೊಳಗಡೆ ಒಂದು ಹೆಜ್ಜೆ ಇಡದೇ ಇದ್ರೂ ವಿಮಾನ ಹಾರಿಸುವಂಥ ಅನುಭವ ಇದರಿಂದ ನಮಗೆ ಸಿಗತ್ತೆ. ನೀವು ನಿಮ್ಮದೇ ಸ್ವಂತ ಸಿಮ್ಯುಲೇಟರನ್ನು ತಯಾರಿಸಿದ್ರೆ ವಿಮಾನ ಹಾರಿಸೋ ಅನುಭವವನ್ನು ನೀವು ಕೂಡ ಪೈಲಟ್ಸ್ಗಳ ಥರ ಪಡಿಬೋದು. ಇದಕ್ಕೆ ಬೇಕಾಗಿರೋದು ನೀವು ಸ್ಕೂಲ್ಗೆ ತೊಗೊಂಡು ಹೋಗ್ತೀರಲ್ಲ, ಬ್ಯಾಗು, ಬುಕ್ಸು, ಇದರಿಂದನೇ ಮಾಡ್ಬೋದು. ನಿಮ್ಮ ಸ್ಕೂಲ್ ಬ್ಯಾಗನ್ನು ಪೈಲಟ್ಸ್ಗಳು ಕುತ್ಕೊಳ್ಳೋ ಸೀಟ್ ಥರ ಇಟ್ಕೊಳ್ಳಿ. ಎಕ್ಸಾಮ್ ಪ್ಯಾಡ್ ಅಥವಾ ಕ್ಲಿಪ್ ಬೋರ್ಡ್ ಇರುತ್ತಲ್ಲ, ಅದನ್ನು ಈ ಫ್ಲೈಟ್ ಸ್ಕ್ರೀನ್ ಥರ ಯೂಸ್ ಮಾಡಿ. ಮತ್ತು ನಿಮ್ಮ ಲಂಚ್ ಬಾಕ್ಸ್ ಇದೆಯಲ್ಲ, ಲಂಚ್ ಬಾಕ್ಸನ್ನು ಥ್ರಸ್ಟ್ ಲೆವರ್ ಥರ ಯೂಸ್ ಮಾಡಿ. ಮತ್ತು ವಾಟರ್ ಬಾಟಲ್ಸ್ಗಳನ್ನ ಜಾಸ್ಟಿಕ್ಸ್ ಥರ ಯೂಸ್ ಮಾಡ್ಬೋದು. ಈಗ ಒಂದು ಜೊತೆ ಚಪ್ಪಲ್ಗಳನ್ನ ರಡರ್ ಪೆಡಲ್ಸ್ ಥರ ಯೂಸ್ ಮಾಡಿ. ಹೀಗೆ ನಿಮ್ಮ ಸುತ್ತಮುತ್ತ ಈಸಿಯಾಗಿ ಸಿಗುವಂಥ ವಸ್ತುಗಳನ್ನ ಕಾಕ್ಪಿಟ್ಟಲ್ಲಿ ಯಾವ್ಯಾವ ಥರದ ಸಾಧನಗಳಿರುತ್ತೋ ಅದ್ರ ಥರ ಅರೇಂಜ್ ಮಾಡಿಕೊಂಡು ನಿಮ್ಮ ಕಲ್ಪನೆಗೂ ಮೀರಿ ವಿಮಾನಗಳನ್ನ ಹಾರಿಸಿ. ನೀವು ಮಾಡಿದಂಥ ಪೇಪರ್ ಪ್ಲೇನ್ಗಳನ್ನ ನೋಡೋಕ್ಕೆ ಮತ್ತು ನೀವು ವಿಮಾನ ಹಾರಿಸಿದಂಥ ಅನುಭವವನ್ನು ಪಡೆದದ್ದನ್ನು ಕೇಳೋದಕ್ಕೆ ನಾವು ಕಾಯ್ತಾ ಇರ್ತೀವಿ. ನಿಮ್ಮ ಸಲಹೆ, ಅಭಿಪ್ರಾಯಗಳನ್ನ ಖಂಡಿತವಾಗಿಯೂ ತಿಳಿಸಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. Bur bur bur. Bur bur bur.